ಈಗ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಲ್ಲೂ ಸಹ ಎಲ್ಲ ವರ್ಗದ ಜನಾಂಗದ ನಾಯಕರುಗಳು ಇಲ್ಲಿ ಆಗಮಿಸಿ ನಮ್ಮ ಒಂದು ಅಹಿಂದ ಸಂಘಟನೆ ಪೂರ್ವಭಾವಿ ಸಭೆಗೆ ನೀವು ನಿರೀಕ್ಷಣೆ ಮಾಡಿರುವುದಕ್ಕಿಂತ ಹೆಚ್ಚಿನ ಸಂಖ್ಯೆ ಸೇರಿ ನಮ್ಮ ಒಂದು ಬೆಂಬಲ ನೀಡಿರುವುದು ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಈ ದಿವಸ ಕರ್ನಾಟಕ ರಾಜ್ಯದ ಅಹಿಂದ ನಾಯಕ ಶ್ರೀಮಾನ್ ಸಿದ್ದರಾಮಯ್ಯನವರು ಇದು ಕಟ್ಟಿ ಹರ್ಷೋ ನಂತರ ಇವರ ಪೂರ್ವಭಾವಿಯಾಗಿ ಅಹಿಂದ ಒಂದು ಸಂಘಟನೆ ಮಾಡಿ 2 ಬಾರಿ ಮುಖ್ಯಮಂತ್ರಿಯಾದ ಶ್ರೀಮಾನ್ ಸಿದ್ದರಾಮಯ್ಯನವರಿಗೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಸಾಹೇಬ್ರು ಆಕ್ಚುಲಿ ನಾವು ಹೋಗಿ ಇವತ್ತು ನಿನ್ನೆ ಭೇಟಿ ಮಾಡಿದ್ದು, ಯಾವುದು ಅನಿವಾರ್ಯ ಕಾರಣಗಳಿಂದ ಅವರು ಬೇರೆ ಕಾರ್ಯಗಳಿಗೆ ಹೋಗ್ಬೇಕಾದ ಪರಿಸ್ಥಿತಿ ಇರೋದ್ರಿಂದ ನೀವು ನಡೆಸಿ ಅಂತ ಹೇಳಿದ್ದಾರೆ. ನಾವು ಇವತ್ತು ಕಾರ್ಯಗಳನ್ನ ಮತ್ತೆ ಸಂಘಟನೆಯ ಪರವಾಗಿ ಪೂರ್ವಭಾವಿ ಸಭೆ ಏರ್ಪಡಿಸಿದ್ದೀವಿ. ಈ ಅಹಿಂದ ಸಂಘಟನೆಯ ಉದ್ದೇಶ ಏನಂದ್ರೆ ಎಲ್ಲ ಜನಾಂಗವನ್ನ ಒಂದು ಮುಖ್ಯ ವಾಹಿನಿಯಲ್ಲಿ ಕೊಂಡೊಯ್ದು ಮುಂದೆ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ವಿಭಾಗ ಮಟ್ಟದಲ್ಲಿ, ರಾಜಧಾನಿ ಮಟ್ಟದಲ್ಲಿ ಸಂಘಟನೆ ಮಾಡಬೇಕು. ಯಾಕೆಂದ್ರೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ, ದಲಿತರು, ಅಂದ್ರೆ ದಲಿತರಲ್ಲಿ ನಾಯಕರು ಸಹ ಸೇರ್ತಾರೆ, SC ST ಎಲ್ಲಾ ವರ್ಗದವರು ಕೈ ಜೋಡಿಸಿ ನಿಮ್ಮ ಒಂದು ಏನು ಸ್ಥಾನ ಇವತ್ತು ನೇಮಕಾತಿ ಪತ್ರ ನೀಡ್ತಾ ಇದ್ದಾರೆ ಅದನ್ನ ಮುಂದಿಟ್ಟುಕೊಂಡು ನೀವು ಸಂಘಟನೆ ಮಾಡಲು ಶ್ರಮಿಸಬೇಕಾಗಿ ಕೋರಿಕೆ. ಮತ್ತೆ ಈ ಸಂಘಟನೆಯಲ್ಲಿ ಯಾವುದೇ ರೀತಿಯ ಒಂದು ಮಿಸ್ಬಿಹೇವ್ ಮಾಡ್ಕೋಬೇಡಿ. ದುರುದ್ದೇಶದಿಂದ ಕೆಲವರು ಬೇಕು ಅಂತ ಸಂಘಟನೆ ಆಗೋ ಮುಂಚೆ ಏನೇನೋ ಒಂದು ತಪ್ಪು ಕಲ್ಪನೆಯನ್ನ ಮಾಡ್ತಾರೆ. ಅದಕ್ಕೆ ಕಿವಿಗೊಡದೆ ಎಲ್ಲಾ ವರ್ಗದ ಜನರು ಒಟ್ಟಾಗಿ ಅಹಿಂದದಲ್ಲಿ ಯಾರು ನೇಮಕ ಪತ್ರ ಕೊಟ್ಟು ಅವರ ಪದಾಧಿಕಾರಿಗಳಾಗಿರ್ತಾರೆ, ಆ ಜಿಲ್ಲೆ, ಆ ತಾಲೂಕು, ಆ ಡಿಸ್ಟಿಕ್ ಅಲ್ಲಿ ತಾವು ದಯಮಾಡಿ ಬೂತ್ ಮಟ್ಟದಲ್ಲಿ ಎಲ್ಲ ಸಂಘಟನೆ ಮಾಡಿ ಮುಂದಿನ ಚುನಾವಣೆಯಲ್ಲಿ ಅಹಿಂದ ಏನು ಎಂಬುದು ಎಲ್ಲಾ ಪಕ್ಷಗಳಿಗೂ ಬುದ್ಧಿ ಕಲಿಸಬೇಕಾಗ್ತದೆ. ಅದು ಶ್ರೀಮಾನ್ ಸಿದ್ದರಾಮಯ್ಯನವರ ಬೆಂಬಲವಾಗಿ ನಿಲ್ಬೇಕಾಗ್ತದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ. ಮುಂದೊಂದು ದಿವಸ ಇಂಡಿಯಾ ಏನಾದ್ರೂ ಮೆಜಾರಿಟಿ ಬಂದ್ರೆ ಶ್ರೀಮಾನ್ ಸಿದ್ದರಾಮಯ್ಯನವ್ರಿಗೆ ಪ್ರಧಾನಮಂತ್ರಿ ಆಗುವಂತ ಒಂದು ಅವಕಾಶನೂ ಬರ್ತದೆ. ಅದು ಭಗವಂತ ಅವ್ರ ಮೇಲೆ ಕರುಣಿಸಿದ್ರೆ ಒನ್ ಆಫ್ ದಿ ಇಂಡಿಯನ್ಸ್ ಪ್ರೈಮ್ ಮಿನಿಸ್ಟರ್ ಶ್ರೀಮಾನ್ ಸಿದ್ದರಾಮಯ್ಯನವರು ಗ್ಯಾರಂಟಿ. ಯಾಕೆಂದ್ರೆ ಕಾಂಗ್ರೆಸ್ ನಲ್ಲಿ ಅಧಿನಾಯಕ ಈಗ ಆಲ್ರೆಡಿ ಸಿದ್ದರಾಮಯ್ಯ ಒಬ್ಬರೇ ಇರೋದು. ಮುಂದಿನ ಚುನಾವಣೆಯಲ್ಲಿ ಈಗ 2024 ಮೋಸ್ಟ್ಲಿ ಏಪ್ರಿಲ್ಗೆ ಆಗ್ಬೋದು. ಆವಾಗ ಲೋಕಸಭೆಗೆ ಅಹಿಂದ ಮತಗಳಿಂದನೇ ಮೇನ್ ಆಗಿ ನಾವು 28 ಸೀಟ್ಗೆ ಹೋಗ್ಬೇಕಾಗ್ತದೆ. ಅದ್ರಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ನಾಯಕರೇ ನಮ್ಗೆ ಒಂದು ಪಿಲ್ಲರ್. ಯಾಕೆಂದ್ರೆ ಈಗ ಅಲ್ಲಿ ಒಕ್ಕಲಿಗೌಡರು, ಲಿಂಗಾಯತರನ್ನ ಬೇರ್ಪಡಿಸಿದ್ರೆ ಅಹಿಂದನೇ ಹೆಚ್ಚು. ಎಲ್ಲಾ ಕ್ಷೇತ್ರದಲ್ಲೂ ಅಹಿಂದ ಸಂಘಟನೆ ಆದ್ರೆ ನಾವು ಸಿದ್ದರಾಮಯ್ಯನವರ ಈ ದೇಶದ ಪ್ರಧಾನಿಯಾಗಿ ನೆನಸು ಮಾಡ್ಬೋದು. ದಯಮಾಡಿ ತಾವು ಎಲ್ಲಾ ಒಂದು ತಮ್ಮ ಒಂದು ಕ್ಷೇತ್ರದಲ್ಲಿ ಇವತ್ತಿನಿಂದ ನೇಮಕಾತಿ ಪಡೆದ ನಂತರ ಒಂದು ಒಗ್ಗಟ್ಟಾಗಿ ಒಂದು ಮೀಟಿಂಗ್ ಮಾಡಿ ಒಂದು ಜಿಲ್ಲಾ ಮಟ್ಟದ ಜಿಲ್ಲಾಧ್ಯಕ್ಷರು ನೇಮಕ ಮಾಡಿರ್ತೀವಿ. ಅವರು ನಿಮ್ಮನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಒಂದ್ ಕಡೆ ಸೇರಿಸ್ತಾರೆ. ಅಲ್ಲಿ ತಮ್ಮ ಒಂದು ಅಭಿಪ್ರಾಯ ಹಾಗೂ ಯಾವ ರೀತಿ ನಾವು ಮುಂದುವರಿಸಬೇಕು, ಯಾವ ರೀತಿ ಸಲಹೆ ಪಡ್ಕೋಬೇಕು, ನೀವು ಸಲಹೆ ಕೊಡಿ, ಅಧ್ಯಕ್ಷರು ಕೊಡಿ, ನಾವೆಲ್ಲ ಜೊತೆ ಕೈ ಜೋಡಿಸಿ ಈ ಅಹಿಂದ ಸಂಘಟನೆಯಿಂದ ಮುನ್ನಡೆಸುವ ತಮ್ಮೆಲ್ಲರ ಬೆಂಬಲ ಮತ್ತೆ ಪ್ರೀತಿ, ವಿಶ್ವಾಸ ಹಾಗೂ ಶ್ರೀಮಾನ್ ಸಿದ್ದರಾಮಯ್ಯನವರಿಗೆ ಬೆಂಬಲ ನೀಡಬೇಕಾಗಿ ನನ್ನಲ್ಲಿ ಕಳಕಳಿ ಮನವಿ. ಮುಂದಿನ ಪ್ರಧಾನಿ ಶ್ರೀಮಾನ್ ಸಿದ್ದರಾಮಯ್ಯನವರಿಗೆ ನಿಮ್ಮ ಅಹಿಂದ ಸಂಘಟನೆಯ ಬೆಂಬಲ ಪೂರ್ಣ ಇರಲಿ. ಕನಸು ಮನಸ್ಸಲ್ಲಿ ನೆನೆಸಿದ ನೆಚ್ಚಿನ ನಾಯಕ ಸಿದ್ದರಾಮಯ್ಯನವರಿಗೆ ಮುಂದಿನ ಮುಖ್ಯಮಂತ್ರಿ ಅಲ್ಲ, ಮುಂದಿನ ಪ್ರಧಾನಮಂತ್ರಿ. ಜೈ. ದಯಮಾಡಿ ನಮ್ಮ ಮಾತಲ್ಲಿ ತಪ್ಪು ಭಾವನೆಯನ್ನು ಕಲ್ಪಿಸಿದ್ರೆ ಕ್ಷಮಿಸಿ. ನೀವು ಅಹಿಂದ ಸಂಘಟನೆಗೆ ಎಲ್ಲರೂ ಭಾಗಿಯಾಗಿ ಬೆಂಗಳೂರಿಂದ ಚಾಮರಾಜನಗರದಿಂದ ಬೆಳಗಾಂವರೆಗೂ ಮತ್ತೆ ಬೀದರ್ ಜಿಲ್ಲೆವರೆಗೂ ಫುಲ್ ನೀವು ಸಂಘಟನೆ ಆಗಿ ದಯಮಾಡಿ ಈ ದಿನದಿಂದ ಪ್ರಾರಂಭ ಮಾಡಬೇಕಾಗಿ ಕೈ ಮುಗಿದು ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಸರ್.